ಸೋನಿ ಸರ್ನ. ಎಲ್ರಿಗೂ ನಮಸ್ಕಾರ. ಇವತ್ತಿಲ್ಲಿ ಬಂದಿರೋ ಕಾರಣ ಮುನೇಗೌಡರು ಸರ್. ಮುನೇಗೌಡರು ಒಬ್ರು ಲೀಡರ್. ಯಲಹಂಕ ಕ್ಷೇತ್ರದವ್ರು ಗೊತ್ತಿರುತ್ತೆ, ನಾನು ಯಲಹಂಕ ಕ್ಷೇತ್ರದವನು. ಸೊ ಅವರು ಬಂದಿದ್ದೇ ಸದ್ದು ಮಾಡಿ ಸುದ್ದಿ ಮಾಡಿದಂಥವ್ರು ಮುನೇಗೌಡರು. ಸೊ ಅವ್ರ ಲೀಡರ್ಶಿಪ್ ಕ್ವಾಲಿಟೀಸ್ ಬಗ್ಗೆ ನಮಗೆ ಗೊತ್ತು. ಮತ್ತೆ ಕ್ರಿಕೆಟಲ್ಲಿ ರಾಜ್ ಕಪ್ಪಲ್ಲಿ ನಮ್ಮ ಟೀಮ್ ತಗೊಂಡಿದ್ರು. ನಮ್ಮನ್ನೆಲ್ಲ ಅವ್ರು ಹೇಗೆ ನೋಡ್ಕೊಂಡ್ರು ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ. ಸೊ ಅವ್ರಿಗೆ ಯಾವ ಕ್ಷೇತ್ರನ ಎಷ್ಟು ಆರಿಸ್ಕೊಂತಾರೋ ಅವ್ರಿಗೆಲ್ಲರಿಗೂ ನೀವು ಸಪೋರ್ಟ್ ಮಾಡಿದ್ರೆ ಸೊ ನಿಮ್ಮನ್ನೂ ಅಷ್ಟೇ ಚೆನ್ನಾಗಿ ನೋಡ್ಕೊತಾರೆ. ಸೊ ಸಪೋರ್ಟ್ ಮಾಡಿ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಅದು ಬಿಟ್ಟು ಬೋನಂ ಗಗನಂ ಹೆಸರೇ ತುಂಬ ಚೆನ್ನಾಗಿದೆ. ಆಕಾಶನು ಭೂಮಿ. ಸೊ ಇಲ್ಲೆಲ್ಲ ಸುದ್ದಿ ಆಗೋಂಥ ಸಿನಿಮಾ ಆಗಲಿ ಬೋನಂ ಗಗನಂ ತುಂಬ ಚೆನ್ನಾಗಿದೆ. ಆಮೇಲೆ ಪ್ರಮೋದ್ ಸರ್ ಹೇಳ್ತಿದ್ರು, ಸೊ ಪ್ರೊಡ್ಯೂಸರ್ಗೆ ಒಂದು ರಿಕ್ವೆಸ್ಟ್, ಪ್ರೊಡ್ಯೂಸರ್ಗೂ ಡೈರೆಕ್ಟರ್ಗೂ ದಯವಿಟ್ಟು ಅವ್ರಿಗೆ ಇನ್ನೊಂದು 4-5 ದಿನ ಒಂದು ಪ್ರಮೋಷನಲ್ ಸಾಂಗ್ ಶೂಟ್ ಮಾಡಿಕೊಟ್ರೆ ಅವ್ರಿಗೆ. ಸೊ ಅದ್ಬಿಟ್ಟು ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಮತ್ತು ಪೃಥ್ವಿ ಅಂಬರ್ ಅವರು ಸೊ ತುಂಬ ಅದ್ಭುತವಾಗಿ ಅಭಿನಯಿಸಿದರೆ. ಡ್ಯಾನ್ಸ್ ಅವರು ತುಂಬ ಚೆನ್ನಾಗಿ ಆಡ್ತಾರೆ. ಸೊ ಪ್ರತಿಯೊಬ್ಬರಿಗೂ ಸಿನಿಮಾಗಳು ಅಫ್ಕೋರ್ಸ್ ಎಲ್ಲರೂ ಹೇಳ್ತಾರೆ, ಹೊಸೊಬ್ರು ಸಿನಿಮಾಗಳನ್ನ ನೋಡಿ ಪ್ರೋತ್ಸಾಹಿಸಿ. ಮತ್ತು ಭಾರತದ ಸಿನಿಮಾ ಮಾರ್ಟಿನ್ಗೆ ನಾವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಇಡೀ ಇಂಡಿಯಾ ವೆಯ್ಟ್ ಮಾಡ್ತಾ ಇದೆ. ಸೊ ಬಂದು ಆಕ್ರಮಿಸ್ಕೊಳ್ಬೇಕು. ಹೇಗೆ ಅದು ಇಂಟರ್ನ್ಯಾಷನಲ್ ಕ್ವಾಲಿಟಿ ಮತ್ತು ಇಂಟರ್ನ್ಯಾಷನಲ್ ಶುರು ಆಗಿದೆ, ಪಾಕಿಸ್ತಾನದಿಂದ ಶುರು ಆಗುತ್ತೆ. ಸೊ ನೆಕ್ಸ್ಟ್ ಧ್ರುವ ಸರ್ಜಾ ಪಾಕಿಸ್ತಾನ ಅಭಿಮಾನಿಗಳ ತಂಡನ ಬಂದು ಕೇಳ್ಕೊತೀವಿ. ಸೊ ಪ್ರೇಮ್ ಸರ್ಗೆ ಪ್ರತಿಯೊಬ್ಬರು ಸಪೋರ್ಟಿವ್ ಆಗಿದ್ದಾರೆ. ಕನ್ನಡ ಇಂಡಸ್ಟ್ರಿ ನೋಡಿದ್ರೆ ಖುಷಿ ಆಗುತ್ತೆ. ಯಾಕಂದ್ರೆ ಯಾವತ್ತೂ ಇಲ್ಲಿ ಕಿತ್ತಾಟ ಇಲ್ಲ. ಪ್ರತಿಯೊಬ್ಬರು ಬಂದು ಪ್ರತಿಯೊಂದು ಸಿನಿಮಾಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಅದು ಖುಷಿ ವಿಷಯ. ಧ್ರುವ ಸರ್ ಅವತಾರ ಪುರುಷ ಟೀಸರ್ ಲಾಂಚಿಗೆ ಬಂದಿದ್ರು. ಮತ್ತೆ ಒಂದು ಸರಳ ಪ್ರೇಮ ಕಥೆ ಬಂದು ನೋಡಿ ಹಾರೈಸಿದ್ರು. ಪ್ರೇಮ್ ಸರ್ ಕೂಡ ನಮ್ದೆಲ್ಲ ಸ್ಟೋರೀಸ್ ಆಗ್ತಾ ಇದ್ದಾರೆ. ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಟ್ ನಮಗೆ ಸಪೋರ್ಟ್ ಬರ್ತಾ ಇಲ್ಲದೆ ಇರೋದು ಕನ್ನಡಿಗ ಆಡಿಯನ್ಸ್ ಇಲ್ಲ ಈಗ. ಸೊ ದಯವಿಟ್ಟು ನೀವು ಬಂದು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು.